ಹ್ಮ್ ಅಜ್ಜಿ ಬಾಯ್, ಅಜ್ಜಿ ಬಾಯ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನಲ್ಲಿ ಡೆಲಿವರಿ ಆದಮೇಲೆ ಯಾವಾಗ ತಣ್ಣೀರನ್ನ ಮುಟ್ಬೋದು, ಯಾವಾಗಿಂದ ಕೆಲಸನ ಶುರು ಮಾಡ್ಕೋಬೋದು ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ನಮ್ಮ ಮನೆಗೆ ಬಂದಮೇಲೆ ನನ್ನ ಡೈಲಿ ರೂಟೀನ್ ಹೇಗಿದೆ, ಫುಲ್ ಬ್ಯುಸಿ ಡೇ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಲಾಸ್ಟಲ್ಲಿ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಹಾಗಾಗಿ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಇನ್ನು ಇದೇ ಫಸ್ಟ್ ಟೈಮ್ ನೀವೇನಾದರೂ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಮ್ಮನ್ನು ಬಿಡೋದಕ್ಕೆ ಅಂತ ಬಂದಾಗ ಅಮ್ಮ ಇಲ್ಲೇ ಉಳ್ಕೊಂಡಿದ್ರು ಒಂದು 5 ಡೇಸು. ಇವತ್ತು ಹೊರಟಿದ್ದಾರೆ. ಅಶ್ವಿನ್ ಮತ್ತು ಅಮ್ಮ ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು. ನೀವು ಕೂಡ ನೋಡಿದಿರಲ್ವ ಕೆಲವೊಂದು ವೀಡಿಯೋಸ್ಗಳಲ್ಲಿ. ಸೊ ಇವಾಗ ಅಮ್ಮ ಹೊರಟಿರೋದಕ್ಕೆ ಅಶ್ವಿನ್ನು ಅಲ್ಲಿ ಇಲ್ಲಿ ಆಡ್ತಾ ಇದ್ದಾನೆ. ಹಾಗೆ ಅವ್ರಿಗೆ ಕೈ ಮಾಡಿ ಕರೆಯೋ ಥರ ಕೂಡ ಮಾಡ್ತಾ ಇದ್ದಾನೆ. ಇನ್ನು 5 ಮಂತ್ಸ್ ಬಾಣಂತನ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಮೇಲೆ ಫುಲ್ ಕೆಲಸ ಶುರುವಾಗಿದೆ. ಅಚ್ಚುನ ಸ್ಕೂಲಿಗೆ ಕಳಿಸ್ಬೇಕು, ಮನೆ ಮೇಂಟೈನ್ ಮಾಡಬೇಕು, ಜೊತೆಗೆ ಅಶ್ವಿನ್ನು ಕೂಡ ನೋಡ್ಕೋಬೇಕು. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಎಷ್ಟು ಕೆಲಸ ಆಗುತ್ತೆ ಅಂತ ಗೊತ್ತಲ್ವಾ? ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದರೆ 4-5 ಮಂತ್ಸಿಂದ ಎಲ್ಲನೂ ಬಿಟ್ಬಿಟ್ಟಿರ್ತೀವಿ. ಸಡನ್ನಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಹಾಗೆ ನಾನು 3 ಮಂತ್ಸಲ್ಲಿ ಇರುವಾಗಲೇ ಸ್ವಲ್ಪ ತಣ್ಣೀರನ್ನ ಮುಟ್ತಾ ಇದ್ದೆ. ಹಾಗಾಗಿ ಇವಾಗ ಕೆಲಸ ಮಾಡೋದಕ್ಕೆಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಇನ್ನು ತುಂಬ ಜನ ಕೇಳಿದ್ರಿ ಅಲ್ವಾ, ಡೆಲಿವರಿ ಆದಮೇಲೆ ನಾವು ತಣ್ಣೀರಲ್ಲೇ ಕೆಲಸ ಮಾಡ್ಬೋದಾ ಅಂತ. ಆ್ಯಕ್ಚುಲಿ 5 ಮಂತ್ಸಿಗೆಲ್ಲ ಗಂಡನ ಮನೆಗೆ ಬರುವಂಥವ್ರು 3 ಮಂತ್ಸಿಗೆಲ್ಲ ಸ್ವಲ್ಪನೇ ತಣ್ಣೀರು ಮುಟ್ಟಿದ್ರೆ ಆಗತ್ತೆ. ಬಟ್ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲನೂ ನಾವೇ ಮಾಡ್ಕೋಬೇಕು ಅಂದರೆ ನೀವು ಯಾವಾಗ ಕೆಲಸನ ಶುರು ಮಾಡ್ತಿರೋ ಅದಕ್ಕಿಂತ ಒಂದು 20 ದಿನ ಅಥವಾ 30 ದಿನದ ಮುಂಚೆಯಿಂದನೇ ಸ್ವಲ್ಪನೇ ತಣ್ಣೀರನ್ನ ಮುಟ್ಟೋದಕ್ಕೆ ಶುರು ಮಾಡಿ. ಆ ರೀತಿ ಮಾಡೋದ್ರಿಂದ ನಿಮಗೆ ಶೀತ ಆಗೋದಿಲ್ಲ. ಯಾಕಂದರೆ ಫಸ್ಟ್ ನೀವು ಬಿಸಿನೀರನ್ನ ಯೂಸ್ ಮಾಡ್ತಾ ಇರ್ತೀರಾ, ಸಡನ್ನಾಗಿ ತಣ್ಣೀರು ಯೂಸ್ ಮಾಡೋದು ಅಂದಾಗ ಶೀತ ಆಗುತ್ತಲ್ವ. ಸೊ ನಮಗೆ ಶೀತ ಆದಾಗ ಮಗುಗೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಮೊದಲೇ ಈ ಶೀತ ಮತ್ತು ಕೆಮ್ಮು ಅಂಟು ರೋಗ ಅಲ್ವಾ, ಅದಕ್ಕಾಗಿ ಅಷ್ಟೇ. ಬಟ್ ಅನಿವಾರ್ಯ, ಮನೇಲಿ ಯಾರೂ ಇಲ್ಲ ಮಾಡೋದಕ್ಕೆ ಅಂದರೆ ಹಸ್ಬೆಂಡ್ ಹೆಲ್ಪ್ನ ತಗೊಂಡು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಕೆಲಸ ಮಾಡಿ. ಅದಾದ ನಂತರ ನಿಧಾನಕ್ಕೆ ತಣ್ಣೀರನ್ನ ಮುಟ್ತಾ ಬಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಮಕ್ಕಳು ಮನೆಯಲ್ಲಿದ್ದಾಗ ನಮ್ಗೆ ಯಾವ ಕೆಲಸನೂ ಪೂರ್ತಿಯಾಗಿ ಒಂದೇ ಸಾರಿಗೆ ಕಂಪ್ಲೀಟ್ ಆಗೋದೇ ಇಲ್ಲ. ಮಧ್ಯದಲ್ಲಿ ಅಳ್ತಾ ಇರ್ತಾರೆ ಅಥವಾ ಮಲಗಿರೋರು ಎದ್ದು ಬಿಡ್ತಾರೆ. ಸೊ ಅವರನ್ನು ಸಂಭಾಳಿಸ್ಕೊಳ್ತಾ ನಮ್ಮ ಕೆಲಸನ ಕಂಟಿನ್ಯೂ ಮಾಡಬೇಕು, ಜೊತೆಗೆ ಕಂಪ್ಲೀಟ್ ಕೂಡ ಮಾಡಬೇಕು. ಈ ರೀತಿ ಮಾಡುವಾಗ ಕೆಲವೊಂದು ಸಾರಿ ನಮ್ಮ ಪೇಷನ್ಸ್ ಹೋಗ್ಬಿಡತ್ತೆ. ಬಟ್ ಆ ಟೈಮನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ನಮ್ಮೆಲ್ಲರೂ ತಾಯಂದ್ರಿಗೂ ಕೂಡ ಒಂದು ಟಾಸ್ಕ್. ಈ ಟಾಸ್ಕನ್ನು ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ವಿ ಅಂದರೆ ನಮ್ಮ ಮುಕ್ಕಾಲು ಭಾಗದಷ್ಟು ಕೆಲಸ ಮುಗ್ದ ಹಾಗೇನೆ. ಸೊ ಇವಾಗ ಅಶ್ವಿನನ್ನು ಮಲಗಿಸಿ ಬಂದು ನಾನು ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರು, ರೈಸು ಮತ್ತು ಪಲ್ಯನ ಮಾಡ್ತಾ ಇರೋವಂಥದ್ದು. ಆಲ್ರೆಡಿ ರೊಟ್ಟಿನ ಅತ್ತೆ ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕ ಸೈಡಲ್ಲಿ ಪ್ರತಿದಿನನೂ ರೊಟ್ಟಿ ಇರಲೇಬೇಕು. ಅದಿಲ್ಲ ಅಂದರೆ ನಮ್ಗೆ ಯಾರಿಗೂ ಊಟ ಕಂಪ್ಲೀಟ್ ಆದಾಗೆ ಅನಿಸೋದಿಲ್ಲ. ಸೊ ನಿಮ್ಮನೆಯಲ್ಲೂ ಹೀಗೇನಾ? ಪ್ರತಿದಿನ ರೊಟ್ಟಿ ಇರಲೇಬೇಕಾ ಅಥವಾ ಮುದ್ದೆ ಇರಬೇಕಾ, ಚಪಾತಿ ಇರಬೇಕಾ? ಯಾವ ಅಡುಗೆನ ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋದನ್ನ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಮನೇಲಿ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತಲ್ವಾ? ಬಟ್ ಮನೇಲಿ ಇರೋವಂಥವ್ರು ಯಾರಾದರೂ ಒಬ್ಬರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಂದರೂ ಸಾಕು, ಎಲ್ಲ ಕೆಲಸನೂ ಬೇಗ ಮುಗಿಸ್ಕೋಬೋದು. ಇನ್ನೇನು ಅಚ್ಚು ಕೂಡ ಬರೋವಂಥ ಟೈಮ್ ಆಯಿತು. ಮಧ್ಯಾಹ್ನ 1:15ಗೆಲ್ಲ ಅವನು ಬಂದುಬಿಡ್ತಾನೆ. ಸೊ ಅವ್ನು ಬರೋಷ್ಟರಲ್ಲಿ ನನ್ನ ಅಡುಗೆ ಕೆಲಸ ಕೂಡ ಮುಗಿಬೇಕು. ಯಾಕೆಂದರೆ ಅವ್ನು ಬಂದ ತಕ್ಷಣವೇ ಅಶ್ವಿನ್ನು ಕೂಡ ಎಬ್ಬಿಸ್ಬಿಡ್ತಾನೆ. ಹಾಗಾಗಿ ಇಬ್ಬರೂ ಇದ್ದರು ಅಂದರೆ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಫಟಾಫಟ್ ಅಂತ ಹೇಳಿ ಅಡುಗೆ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ. ಅಚ್ಚು
ಅಚ್ಚು ಬರೋಂಥ ಟೈಮ್ ಆಯಿತು. ಅಶ್ವಿನ್ಗೆ ನಾನಿಲ್ಲಿ ನೇಲ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ನಾವು ಎಷ್ಟು ಹೈಜಿನಾಗಿ ಇಟ್ಕೊಳ್ತೀವೋ ಅವರ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಈ ರೀತಿ ಪುಟಾಣಿ ಮಕ್ಕಳು ಪದೇ ಪದೇ ಬೆರಳುಗಳನ್ನು ಬಾಯಲ್ಲಿ ಇಟ್ಕೊಳ್ತಾ ಇರ್ತಾರಲ್ವ, ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಅವರ ನೇಲ್ಸನ್ನ ರಿಮೂವ್ ಮಾಡೋದು ತುಂಬಾನೇ ಮುಖ್ಯ. ಹರಿತೀನಿ ನಿಂಗೆ ಮಾಡಿ ಪೇಜಲ್ಲಿ 2 4. ಇನ್ನು ಬೆಳಗ್ಗೆಯಿಂದ ಫುಲ್ ಬ್ಯುಸಿನೇ ಇದ್ದಿದ್ದು. ಅಶ್ವಿನ್ ಜೊತೆ ಆಟ ಆಡ್ಕೊಳ್ತಾ ಮನೆ ಕೆಲಸ ಮುಗಿಸ್ಕೊಂಡಿದ್ದಾಯ್ತು. ಇನ್ನು ಅಚ್ಚು ಬಂದಮೇಲೆ ಅವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಅವನ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡಿ ಇನ್ನು ಈವ್ನಿಂಗು ಅವನ ಹೋಮ್ ವರ್ಕ್ನೆಲ್ಲ ಮಾಡಿಸ್ತಾ ಇರುವಂಥದ್ದು. ಪಾಪುನು ಇದಾನಲ್ವ, ಸೊ ಅವನನ್ನು ಆಟ ಆಡಿಸ್ತಾ ಇವನ ಹೋಮ್ ವರ್ಕನ್ನು ಜೊತೆಗೇನೆ ಮಾಡಿಸ್ತಾ ಇದ್ದೀನಿ. ನಮಗೆ ಎಷ್ಟೇ ಕೆಲಸ ಇರಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲನೂ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ 1 ಅವರ್ ನಾವು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂದರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಅವರ ಮೆಂಟಲ್ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ನಿಮಗೆ ಸಾಧ್ಯ ಆದಷ್ಟು ಟೈಮು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನೈಟ್ಗೆ ನಾನಿಲ್ಲಿ ಎಗ್ ಬುರ್ಜಿ ಪ್ರಿಪೇರ್ ಮಾಡ್ತಾ ಇರೋವಂಥದ್ದು. ತುಂಬ ಸಿಂಪಲ್ ಮತ್ತು ಈಸಿ ರೆಸಿಪಿ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಬಾಣಲಿನಲ್ಲಿ 4ರಿಂದ 5 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ 5 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಟ್ಟಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈರುಳ್ಳಿನ ಅದರಲ್ಲೇ ಹಾಕಿ ಲೈಟಾಗಿ ಅದ್ರ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ಗೆ. ಅದಾದ ನಂತರ 1 ಟೊಮ್ಯಾಟೊನು ಕೂಡ ಉದ್ದುದ್ವಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಎರಡೂ ಕೂಡ ಚೆನ್ನಾಗಿ ಬೇಯಬೇಕು. ಅದಾದ ನಂತರ ಸ್ವಲ್ಪ ಅರಿಶಿನ, 3 ಚಮಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಮತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಈ ಮಸಾಲದಲ್ಲಿರುವಂಥ ಎಣ್ಣೆ ಸ್ವಲ್ಪ ಬಿಟ್ಕೋಬೇಕು ಅಲ್ಲಿವರೆಗೂ. ಅದಾದ ನಂತರ ಇದಕ್ಕೆ ಮೊಟ್ಟೆನ ಒಡೆದು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 4 ಮೊಟ್ಟೆನ ಹಾಕಿದ್ದೀನಿ. ಹಾಗೆ ಎಗ್ ಬುರ್ಜಿ ಮಾಡುವಾಗ ಈರುಳ್ಳಿ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮೊಟ್ಟೆನ ಒಡೆದು ಹಾಕಿದ್ಮೇಲೆ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಬೇಗ ತಳ ಸೀದ್ಬಿಡುತ್ತೆ. ಹಾಗೆ ಎಗ್ ಬುರ್ಜಿ ಮಾಡುವಾಗ ಒಂದು ಟಿಪ್ ಏನು ಅಂದರೆ, ಕೆಲವೊಬ್ಬರಿಗೆ ಎಗ್ ಬುರ್ಜಿ ದಪ್ಪ ಉಂಡೆ ಆಗಿದ್ರೆ ಇಷ್ಟ ಆಗುತ್ತೆ. ಆ ರೀತಿ ಬೇಕು ಅಂದಾಗ ಈ ಮಸಾಲಾನ ಕೈಯಾಡುವಾಗ ಸ್ವಲ್ಪ ಹೊತ್ತು ಬಿಟ್ಟು ಕೈಯಾಡಬೇಕು. ಈ ರೀತಿ ಮಾಡೋದ್ರಿಂದ ಎಗ್ ಬುರ್ಜಿ ಉಂಡೆ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗೋರು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇದ್ರ ಮೇಲೆ ಹಾಕ್ಬಿಟ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ನಮ್ಮ ಡಿನ್ನರ್ ರೆಡಿ ಆಯಿತು. ಊಟ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಬೆಳಿಗ್ಗೆ ಎದ್ದಾಗ ಕೆಲಸಗಳು ನೋಡಿದ್ರಲ್ಲ. ಡೆಲಿವರಿ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ನನ್ನ ಫುಲ್ ಡೇ ಬ್ಯುಸಿ ರೋಟೀನ್ ಹೇಗಿರುತ್ತೆ ಅಂತ ಹೇಳಿ ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಇನ್ನು ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಅದರ ಲಿಂಕನ್ನು ಇಲ್ಲಿ ಕೊಟ್ಟಿದ್ದೀನಿ. ಎಲ್ಲಿಗೆ ಹೋಗ್ತಿರೋದದು ನೀವು? ಸರ್ಕಸ್ ಮಾಡ್ತಿದ್ದಲ್ಲ. ಎಲ್ಲಿಗೆ ಹೋಗ್ತಿರೋದು? ಅಮ್ಮ ಬಾ 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 ಹೊರಗೋಗೋಣ. ಬಾಯ್ ಅಶು, ಬಾಯ್ ಬಾಯ್ ಬಾಯ್. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.